ಅಳಿಯನಿಗೆ ಕೊಡಬೇಕು. ಕಾರಣ ಅಲ್ಲಿ ದಲಿತ ಎಡುಗೈ ಸಮುದಾಯದ ಮತಗಳು ಹೆಚ್ಚಿರೋದ್ರಿಂದ ಅವರಿಗೆ ಟಿಕೆಟ್ ಕೊಡುವಂತ ಅನಿವಾರ್ಯ ಇದೆ. ಕೊಟ್ಟು ಬಿಟ್ರೆ ರಮೇಶ್ ಬಣ್ಣದವರು ಏನು ಮಾಡ್ತಾರೆ ಅನ್ನೋದು ಕೂಡ ಆತಂಕ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಚಿಕ್ಕ ಪೆದ್ದನ್ನಾಗೆ ಟಿಕೆಟ್ ಕೊಡಲೇಬೇಕು, ಅದು ಅನಿವಾರ್ಯ ಪರಿಸ್ಥಿತಿ ಇದೆ ನಮಗೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದ್ದಾರೆ ಸಚಿವ ಮುನಿಯಪ್ಪ ಅವರು ಕೂಡ. ರಮೇಶ್ ಕುಮಾರ್ ಟೀಮ್ ವಿರೋಧ ಮಾಡಿದ್ರು ಕೂಡ ಪಟ್ಟು ಬಿಡ್ತಾ ಇಲ್ಲ ಮುನಿಯಪ್ಪ ಅವರು. ಹೀಗಾಗಿ ಎರಡೂ ಬಣಗಳನ್ನ ಬಿಟ್ಟು ಮೂರನೇ ಅಭ್ಯರ್ಥಿಗೆ ಕಾಂಗ್ರೆಸ್ ಮಣೆ ಹಾಕುವಂತ ಚಿಂತನೆಯಲ್ಲೂ ಕೂಡ ಇದೆ. ಇದರಿಂದ ಹಿರಿಯ ನಾಯಕ ಸಚಿವ ಕೆಎಚ್ ಮುನಿಯಪ್ಪ ಕೆಂಡಾಮಂಡಲರಾಗಿದ್ದಾರೆ. ನನ್ನ ಅಭಿಪ್ರಾಯ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಹಂಚಿಕೆ ಮಾಡ್ತೀರಿ ಅಂತ ಆದ್ರೆ ನಾನು ಕೆಲಸ ಮಾಡಲ್ಲ ಅನ್ನೋದನ್ನ ಬಹಿರಂಗವಾಗಿ ಹೇಳ್ಕೊಳ್ತಿದ್ದಾರೆ ಮುನಿಯಪ್ಪ ಅವರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಯಾಕೋ ಕಾಂಗ್ರೆಸ್ ಪಾಳ್ಯದಲ್ಲಿ ಕೋಲಾರ ಟಿಕೆಟ್ ಹಂಚಿಕೆ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆಯಾ? ಮೋಸ್ಟ್ಲಿ ಇದು ಕಾಂಗ್ರೆಸ್ ಹೈಕಮಾಂಡ್ ನಿಂದಲೂ ಕೂಡ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಸ್ಥಳೀಯವಾಗಿ ಇಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಾ ಇದೆ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾವ ರೀತಿ ನಿಭಾಯಿಸುತ್ತೆ ಕಾಂಗ್ರೆಸ್ ಪಾಳ್ಯ ಇದನ್ನ? 28 ಕ್ಷೇತ್ರಗಳ ಪೈಕಿ 27 ಕ್ಷೇತ್ರಗಳ ಟಿಕೆಟ್ ಅನ್ನ ಕಾಂಗ್ರೆಸ್ ಕ್ಲಿಯರ್ ಮಾಡಿದೆ. ಆದ್ರೆ ಕೋಲಾರ ಕ್ಷೇತ್ರ ಮಾತ್ರ ಸಾಕಷ್ಟು ಪ್ರೆಸೆಂಟ್ ಇರ್ತಾ ಇದೆ. ಅಲ್ಲಿ ಸ್ಥಳೀಯ ನಾಯಕತ್ವದ ಒಂದಷ್ಟು ಜಟಾಪಟಿ ಇದಕ್ಕೆ ಪ್ರಮುಖವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣ ಯಾವುದೇ ಕಾರಣಕ್ಕೂ ರಾಜಿ ಆಗ್ತಾ ಇಲ್ಲ. ಇಲ್ಲಿ ಮುನಿಯಪ್ಪ ಅವರನ್ನ ಕಡೆಗಣಿಸಿ ಬೇರೆಯವರಿಗೆ ಟಿಕೆಟ್ ಕೊಟ್ಟರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅದರಿಂದ ಒಂದಷ್ಟು ಸಾಕಷ್ಟು ಹೊಡೆತಗಳು ಬರ್ತವೆ. ಯಾಕಂದ್ರೆ ದಲಿತ ಎಡಗೈ ಸಮುದಾಯಕ್ಕೆ ಸೇರಿದವರು ಮುನಿಯಪ್ಪನವರು. ರಾಜ್ಯಾದ್ಯಂತ ಅತಿ ಹೆಚ್ಚು ದಲಿತ ಸಮುದಾಯ ಎಡಗೈ ಬಣ ಸಮುದಾಯದವರಿದ್ದಾರೆ. ಹಾಗಾಗಿ ಅವರಿಗೆ ಒಂದಷ್ಟು ಮೆಸೇಜ್ಗಳು ಪಾಸ್ ಆಗ್ತವೆ. ನೋಡಿ, ನಮ್ಮ ನಾಯಕರಿಗೆ ಅನ್ಯಾಯ ಆಗಿದೆ, ಅನ್ಯಾಯನ ಸರಿಪಡಿಸಬೇಕು ಅನ್ನೋದಾದ್ರೆ ನಾವು ಈ ಬಾರಿ ಕಾಂಗ್ರೆಸ್ಗೆ ಬುದ್ಧಿ ಕಳಿಸಬೇಕು ಅನ್ನುವಂಥದ್ದು. ಹಾಗಾಗಿ ಅಂತ ಮೆಸೇಜ್ಗಳು ಪಾಸ್ ಆಗೋಕ್ಕೂ ಮುಂಚೆ ಹೈಕಮಾಂಡ್ ಕೂಡ ಒಂದಷ್ಟು ಎಚ್ಚೆತ್ಕೊಳ್ಬೇಕಾಗಿದೆ. ಇನ್ನೊಂದ್ ಕಡೆ ಕೋಲಾರ ಟಿಕೆಟ್ ಅನ್ನ ಮುನಿಯಪ್ಪನವರು ಹೇಳಿದವರಿಗೆ ಕೊಟ್ಟರು ಕೂಡ ಅಲ್ಲಿ ಇನ್ನೊಂದು ಬಣ ಕೆಲಸ ಮಾಡೋದಿಲ್ಲ. ರಮೇಶ್ ಕುಮಾರ್ ಬಣ ಅಲ್ಲಿ ನಿಷ್ಕ್ರಿಯ ಆಗತ್ತೆ ಅನ್ನುವಂಥದ್ದು ಲೆಕ್ಕಾಚಾರಗಳಿದಾವೆ. ಆ ಲೆಕ್ಕಾಚಾರದಲ್ಲಿ ಅವ್ರಿಗೆ ಟಿಕೆಟ್ ಕೊಡಬಾರದು ಅನ್ನುವಂಥದ್ದು ಒಂದಷ್ಟು ಅಭಿಪ್ರಾಯಗಳಿದಾವೆ. ಹಾಗಿದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈಗ ಒಂದಷ್ಟು ಜಿಜ್ಞಾಸೆಗೆ ಬಿದ್ದಿದೆ, ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಒಂದು ಕ್ಷೇತ್ರವನ್ನ ನೋಡ್ಕೊಂಡು ಕೂತ್ರೆ ಇನ್ನೊಂದು 27 ಕ್ಷೇತ್ರಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಯಾಕಂದ್ರೆ ದಲಿತ ನಾಯಕ ಆಗಿ. ಓಕೆ ಫೈನ್ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸ್ಟೇಟ್ ಟಾಪ್ 5 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವಂತಹ ಪ್ರಕರಣ ಅಂದ್ರೆ ಇದು ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ಪ್ರಕರಣ. ಎನ್ಐಎ ಅಧಿಕಾರಿಗಳು ಈ ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿದ ಬಳಿಕ 5 ಬಂಧಿಸಿದ್ರು. ಅವರನ್ನ ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಈಗ ಮಹತ್ವದ ಮಾಹಿತಿ ಲಭ್ಯವಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಬಾಂಬ್ ತಯಾರಿಸಲಾಗಿತ್ತು ಅನ್ನೋದು ಗಮನಿಸಬೇಕಾಗುತ್ತೆ ನಾವು. ಎಲ್ಲೆಲ್ಲಿ ಖರೀದಿ ಮಾಡಿದ್ರು, ಯಾವ ರೀತಿ ತಯಾರಾಗಿತ್ತು ಬಾಂಬ್ ಅನ್ನೋದರ ಕುರಿತು ಆರೋಪಿಯೊಬ್ಬ ಎನ್ಐಎ ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಮಾಹಿತಿ ಕೊಟ್ಟಿದ್ದಾನೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಬಹಳ ಶಾಕಿಂಗ್ ವಿಚಾರ ಅಂದ್ರೆ ಎಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಒಂದು ಬಾಂಬ್ ತಯಾರಿಸಲಾಗಿತ್ತು, ಅದರಿಂದ ಎಷ್ಟು ದೊಡ್ಡ ಮಟ್ಟದ ಅನಾಹುತ, ಆತಂಕ ಸೃಷ್ಟಿಯಾಗಿತ್ತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ನಾಗರಾಜ್, ಸದ್ಯ ಈ ಪ್ರಕರಣದಲ್ಲಿ ಇಲ್ಲಿ ತನಕ ಆಗಿರುವ ಬೆಳವಣಿಗೆಗೆ ಸಂಬಂಧಪಟ್ಟಂತೆ. ಖಂಡಿತ ಶ್ರುತಿ, ಏನು ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ಒಂದು ಸ್ಫೋಟಕ ವಿಚಾರ ಹೊರಗಡೆ ಬಂದಿರತಕ್ಕಂಥದ್ದು. 5 ರಿಂದ 6 ಸಾವಿರ ರೂಪಾಯಿನ ಕಡಿಮೆ ಖರ್ಚಿನಲ್ಲಿ ಆರೋಪಿಗಳು ಬಾಂಬನ್ನು IED ಏನು ಸ್ಫೋಟಗೊಂಡಿತ್ತು ಅದನ್ನು ತಯಾರು ಮಾಡಿದ್ರು ಅಂತಂತೇಳಿ ಗೊತ್ತಾಗಿರ್ತಕ್ಕಂಥದ್ದು. ಏನು ಚಿಕ್ಕಮಗಳೂರಿನಲ್ಲಿ ಮುಜಾಮಿಲ್ ಶರೀಫ್ ಅಂತೇಳಿ ಒಬ್ಬ ಆರೋಪಿಯನ್ನು ಬಂಧನ ಮಾಡಿದ್ದಾರೆ. ಅಬ್ದುಲ್ ಮತೀನ್ ತಾಹ ಕ್ಲಾಸ್ಮೇಟ್ ಈತನ ಕೊಟ್ಟ ಮಾಹಿತಿ ಪ್ರಕಾರ ಕೇವಲ ಒಂದು 5 ರಿಂದ 6 ಸಾವಿರ ಸರ್ಕ್ಯೂಟ್ ಬೋರ್ಡ್ ಇರ್ಬೋದು, ರಂಜಕ ಇರ್ಬೋದು, ಅದಕ್ಕೆ ಬಾಂಬನ್ನು ಇಡಲಿಕ್ಕೆ ಬಳಸಿದಂಥ ಬ್ಯಾಗ್ ಇರ್ಬೋದು, ಅದರಲ್ಲಿರ್ತಕ್ಕಂಥ ನಟ್ಟು ಬೋಲ್ಟ್ ಇರ್ಬೋದು, ಈ ಡಿಟೋನೇಟರ್ ಇರ್ಬೋದು, ಇವುಗಳನ್ನು ತೀರಾ ಕಡಿಮೆ ಬೆಲೆಗೆ ಕೆಲವೊಂದನ್ನು ಆನ್ಲೈನಲ್ಲಿ ಖರೀದಿ ಮಾಡಿದರೆ, ಕೆಲವೊಂದನ್ನು ಅಂಗಡಿಗಳಿಗೆ ಖುದ್ದು ಮುಜಾಮಿಲ್ ಶರೀಫ್ ಹೋಗಿ ಖರೀದಿ ಮಾಡ್ಕೊಂಬಂದು ಕೊಟ್ಟಿದ್ದ. ಬೆಂಗಳೂರು ಗ್ರಾಮಾಂತರ ವಲಯದಲ್ಲಿ ಈ ಒಂದು ಬಾಂಬನ್ನು ರೆಡಿ ಮಾಡಲಾಗಿತ್ತು 2 ತಿಂಗಳ ಅವಧಿಯಲ್ಲಿ ಅಂತಂತೇಳಿ ಪ್ರಾಥಮಿಕ ಮಾಹಿತಿಯನ್ನು ಮುಜಾಮಿಲ್ ಶರೀಫಿಂದ NIA ಅಧಿಕಾರಿಗಳು ಸಂಗ್ರಹಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇನ್ನೂ ಒಂದು ಅಂಶ ಇಲ್ಲಿ ಭಾಳ ಪ್ರಮುಖವಾಗಿ NIA ಅಧಿಕಾರಿಗಳನ್ನು ಕಾಡ್ತಾ ಇರ್ತಕ್ಕಂಥದ್ದು, ಈ ಬಾಂಬನ್ನು ರೆಡಿ ಮಾಡಿದವ್ರು ಯಾರು, ತಯಾರು ಮಾಡಿದವ್ರು ಯಾರು ಅಂದರೆ ಅಬ್ದುಲ್ ಮತೀನ್ ತಾಹ, ಏನು ಶಾಜಿಬ್, ಜೊತೆಗೆ ಈ ಮುಜಾಮಿಲ್ ಶರೀಫ್, 3 ಹೆಸರು ಸದ್ಯಕ್ಕೆ ಕೇಳಿ ಬಂದಿದೆ ಈ ಒಂದು ಪ್ರಕರಣದಲ್ಲಿ. ಈ 3
ಅರ್ಹರಲ್ಲಿ ಯಾರಿಗೆ ಬಾಂಬ್ ತಯಾರು ಮಾಡುವ ಒಂದು ಟ್ರೈನಿಂಗ್ ಆಗಿದೆ ಅನ್ನೋ ಅಂಶ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಆದರೆ ಇದ್ರ ಬಗ್ಗೆ NIA ಅಧಿಕಾರಿಗಳು ಮುಜಾಮಿಲ್ ಶರೀಫನ್ನು ವಿಚಾರಣೆ ಮಾಡಿದ್ರೆ ಯಾವುದೇ ಮಾಹಿತಿಯನ್ನು ಇದುವರೆಗೂ ಬಿಟ್ಕೊಟ್ಟಿಲ್ಲ. ಆದರೆ ಈ ಬಗ್ಗೆ NIA ಅಧಿಕಾರಿಗಳು ನಾವು ಶೀಘ್ರದಲ್ಲೇ ದೃಢೀಕರಿಸ್ಕೊಳ್ತೀವಿ ಯಾರಿಗೆ ಒಂದು ಬಾಂಬನ್ನು ತಯಾರು ಮಾಡುವ ತರಬೇತಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಅಂತೇಳಿ NIA ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇವರು ಎಲ್ಲಿ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಎಲ್ಲಿ ಬಾಂಬನ್ನು ತಯಾರು ಮಾಡಿದ್ರು ಅನ್ನೋದನ್ನು ನಾವು ಶೀಘ್ರದಲ್ಲೇ ಪತ್ತೆ ಹಚ್ತೀವಿ ಅಂತೇಳಿ NIA ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.